ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರೋವಂಥ ಈರುಳ್ಳಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಈರುಳ್ಳಿ ಚಟ್ನಿಗಳನ್ನ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡ್ತಾ ಇರೋವಂಥ ಈ ಈರುಳ್ಳಿ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ? ದಿಢೀರಂತ ಸಾರು ಏನು ಮಾಡಿಲ್ದಿದ್ದಾಗ ಈ ಚಟ್ನಿನ ಫಟಾಫಟ್ ಅಂತ 10ರಿಂದ 15 ನಿಮಿಷದಲ್ಲೇ ಮಾಡಿಕೊಂಡು ನೀವು ತಿನ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೊದಲು ಈರುಳ್ಳಿನ ರುಬ್ಕೊಳ್ಳೋಣ. 4 ಈರುಳ್ಳಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. 10 ಎಸ್ಳು ಬೆಳ್ಳುಳ್ಳಿ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಅರಿಶಿನ 1/4 ಟೀ ಸ್ಪೂನ್, ಜೀರಿಗೆ ಪುಡಿ 1/2 ಟೀ ಸ್ಪೂನ್, ಹುಣಸೆಹಣ್ಣು 1 ಟೇಬಲ್ ಸ್ಪೂನ್ ನೀರಲ್ಲಿ ನೆನೆಸಿಟ್ಟಿದ್ದೆ, ಗೋಲಿ ಗಾತ್ರದ ಅದು ಹಾಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಗರಿ ಕರಿಬೇವಿನ ಸೊಪ್ಪು. ಇದಕ್ಕೆ ನೀರು ಹಾಕದೆ ಹಾಗೆ ರುಬ್ಬೋಣ. ಈರುಳ್ಳಿಯಲ್ಲೇ ಸಾಕಷ್ಟು ನೀರಂಶ ಇರುತ್ತೆ. ನೀರು ಹಾಕೊಳ್ದೇ ಇದ್ರು ನೋಡಿ ಎಷ್ಟು ತೆಳುವಾಗಿದೆ ಆ ಈರುಳ್ಳಿಯಲ್ಲಿರೋವಂಥ ನೀರಂಶಕ್ಕೇನೆ. ಉಪ್ಪು ಖಾರ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರಬೇಕು, ಯಾಕೆಂದರೆ ಇದನ್ನು ಅನ್ನ, ಚಪಾತಿ, ದೋಸೆ ಇದೆಲ್ಲದಕ್ಕೂ ನೆಂಚ್ಕೊಳ್ತೀವಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ. ಸಾಸಿವೆ 1/2 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್. ಈ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ 1 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 1 ಗರಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋ ಅಂತ ಮಿಶ್ರಣನ ಹಾಕೊಳ್ಳೋಣ. ಬ್ಲೈಂಡ್ ಯಾರಾದರೂ ಈ ಚಟ್ನಿ ಮಾಡ್ತಾ ಇದ್ರೆ ಅವ್ರು ಕಂಪ್ಲೀಟ್ ಸ್ಟವ್ನ ಆಫ್ ಮಾಡಿ ಇದನ್ನು ಹಾಕೊಂಡು ನಂತರ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಿಡಿಯುತ್ತೆ ನಿಮಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿದು ಹಸಿಗಮ ಹೋಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಹಸಿಗಮ ಹೋಗಬೇಕು. ಇದು ಕುದಿಯುವಂಥ ಟೈಮಲ್ಲಿ ಒಂದು ಮಿಕ್ಸರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಅಲ್ಲಿ ಉಳಿದಿರೋಂಥ ಮಿಶ್ರಣವನ್ನು ಹಾಕೊಂಡು ಕುದಿಸ್ಕೊಂಡೆ. 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೆ. ಹಾಗೆ ನೋಡಿ ಎಲ್ಲ ಇದು ಒಂದುಗೂಡ್ಕೊಂಡು ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಂತ ಸುದರ್ಶನ್ ಹೇಳ್ತಿದ್ದಾರೆ. ಇಷ್ಟು ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಈರುಳ್ಳಿ ಚಟ್ನಿ ರೆಡಿ ಇದೆ. ರುಚಿಯಾಗಿರೋ ಅಂಥ ಈರುಳ್ಳಿ ಚಟ್ನಿ ರೆಡಿ ಆಯಿತು ನೋಡಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರಂದ್ರೆ ಏನು ರುಚಿಯಾಗಿರುತ್ತೆ ಗೊತ್ತಾ? ಮತ್ತೆ ಆಗ್ತಾಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಭೂಮಿಕಾ ಕಿಚನ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.